ನಮ್ಮ ತಂದೆಯವರು ಸೈಕಲ್ನಲ್ಲಿ ಕೂರಿಸ್ಕೊಂಡು ಅಲ್ಲಿ ತಗೊಂಡೋಗಿ ಬಿಡ್ತಾ ಇದ್ರು. ಸೊ ಮೈಸೂರಲ್ಲಿ ದಸರಾ ಭಾಳ ವಿಜೃಂಭಣೆ ನಡೀತಾ ಇದೆ. ನಾನು ಒಂದಷ್ಟು ರಾಜಕೀಯ ನಾಯಕರುಗಳನ್ನ ಮಾತಾಡ್ತಿದ್ದೀನಿ. ನಿಮ್ಮ ಕಾಲದ ದಸರಾಕ್ಕೂ 2025ರ ದಸರಾಕ್ಕೂ ಏನೆಲ್ಲ ವ್ಯತ್ಯಾಸವಿದೆ? ಅವಾಗ ನೋಡಿದ ದಸರಾ ಹೇಗಿತ್ತು, ಇವಾಗ ಪ್ರಸ್ತುತ ದೊಡ್ಡ ಮಟ್ಟದ ಬದಲಾವಣೆಯ ದಸರಾ ಯಾವ ಥರ ಇದೆ ಅಂತ ನನ್ನ ಜೊತೆ ತಮ್ಮ ದಸರಾ ವೈಭವನ ಹಂಚ್ಕೊಳ್ಳೋದಕ್ಕೆ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ರವಿ ಮಂಚೇಗೌಡ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ನಮ್ಮ ವಾಹಿನಿ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಸರ್. ತಮಗೂ ಹಾಗೂ ನಾಡಿನ ಮತ್ತು ಈ ರಾಷ್ಟ್ರದ ಮಹಾಜನತೆಗೆ ಮೈಸೂರು ನಾಡ ಹಬ್ಬ ಮತ್ತು ಆಯುಧ ಪೂಜೆ ಶುಭಾಶಯಗಳು. ಈ ಹಿಂದೆ ನಾವು ಚಿಕ್ಕಂದ್ರಿನಲ್ಲಿ ದಸರಾವನ್ನು ನೋಡ್ತಾ ಇದ್ವು. ಇಷ್ಟೊಂದು ಜನಸಂದಣಿ ಇರಲಿಲ್ಲ. ಆದರೆ 2025ರ ಸಂದರ್ಭದಲ್ಲಿ ಹೆಚ್ಚು ಪ್ರಚಾರಗಳು, ದೃಶ್ಯ ಮಾಧ್ಯಮ, ಶ್ರವ್ಯ ಮಾಧ್ಯಮ ಹೆಚ್ಚು ಪ್ರಚಾರವನ್ನು ಮಾಡ್ತಾ ಇರೋದ್ರಿಂದ ಇವತ್ತಿನ ಕಾಲಘಟ್ಟಕ್ಕೆ ಯಾವ ರೀತಿ ದಸರಾವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ಯೋಚನೆಯನ್ನು ಮಾಡಿ ತುಂಬ ಸುಸಜ್ಜಿತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ. ಯುವ ದಸರಾ ಇರ್ಬೋದು, ಯುವ ಸಂಭ್ರಮ ಇರ್ಬೋದು, ನಮ್ಮಲ್ಲಿ ಬನ್ನಿ ಮಂಟಪದಲ್ಲಿ ನಡೆಯುವಂತಹ ಡ್ರೋನ್ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು. ಅದಕ್ಕಿಂತ ಮಿಗಿಲಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಕಾವೇರಿ ಆರತಿಯನ್ನು ಇತಿಹಾಸವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಸಾಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಾಥನ್ನು ಕೊಟ್ಟು ಅದಕ್ಕೆ ಹಣದ ಸಹಾಯವನ್ನು ಕೂಡ ಹಣಕಾಸನ್ನು ಮಂಜೂರನ್ನು ಮಾಡಿ ಅಲ್ಲೂ ಕೂಡ KRSನಲ್ಲಿ ಕಾವೇರಿಯ ನದಿಯ ತೀರದಲ್ಲಿ ನಾವು ತುಂಬ ಕಣ್ಣು ತುಂಬಿಕೊಂಡು ಹೋಗುತ್ತು. ಮೊದಲನೇ ದಿವಸ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ಕಾವೇರಿ ಆರತಿಯನ್ನು ಬೆಳಗುವಂತಹ ಕಾರ್ಯಕ್ರಮಗಳು, ಒಳ್ಳೆಯ ರಸಮಂಜರಿ ಕಾರ್ಯಕ್ರಮ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಭಾಳ ಇವತ್ತಿನ ಕಾಲಘಟ್ಟಕ್ಕೆ ಏನು ಕಾರ್ಯಕ್ರಮಗಳು ನಡೀಬೇಕು ಅದು ಚೆನ್ನಾಗಿ ನಡೀತಾ ಇದೆ. ದಸರಾ ಅಂತ ಬಂದೆಟ್ಲೆ ನೀವು ಯಾವ ಥರ ಕಾಲೇಜ್ ಲೈಫಲ್ಲಿ ನೋಡಿದ್ದ, ಇಲ್ಲ ನಿಮ್ಮ ತಂದೆ ತಾಯಿಗಳನ್ನ ಕರ್ಕೊಂಡು ತೋರಿಸಿದ, ಅದೇ ಥರ ನೆನಪಾಗುತ್ತೆ ನಿಮಗೆ? ನಾವು ನಮ್ಮ ಮಂಚೇಗೌಡನಕೊಪ್ಪಲು ಗ್ರಾಮದಿಂದ ನಾವು ಬೊಮ್ಮ ಬಜಾರ್ನಲ್ಲಿ ನಮ್ಮ ತಂದೆಯವರು ಸೈಕಲ್ನಲ್ಲಿ ಕೂರಿಸ್ಕೊಂಡು ಅಲ್ಲಿ ತೊಗೊಂಡೋಗಿ ಬಿಡ್ತಾಯಿದ್ರು. ಅವತ್ತು ಎತ್ತಿನ ಗಾಡಿಗಳು ನಮ್ಮ ಬಳಿಯಲ್ಲಿ ಇತ್ತು, ಮರದ ಗಾಡಿಗಳು. ಅವತ್ತು ನಾವು ಪಿತೃಪಕ್ಷದಲ್ಲಿ ಮಾಡಿದಂತಹ ತಿಂಡಿಗಳನ್ನು, ಚಕ್ಲಿ ಇರ್ಬೋದು, ನುಪ್ಪಿಟ್ಟಿರ್ಬೋದು ತೊಗೊಂಡೋಗಿ ಅದೇ ಕೊಟ್ಟರೆ ಅದೇ ಪಂಚಾಮೃತ ನಮಗೆ. ನಮ್ಮ ದೊಡ್ಡಪ್ಪಂದಿರೆಲ್ಲ ನಮ್ಮನ್ನೆಲ್ಲ ಗಾಡೀಲಿ ಕೂರಿಸ್ಕೊಂಡು ಆ ದಸರಾವನ್ನು ನೋಡಿಕೊಂಡು ಚಾಮುಂಡೇಶ್ವರಿಯ ವಿಗ್ರಹ ಬರೋ ತನಕನೂ ಕೂಡ, ದೇವತೆ ಬರೋ ತನಕನೂ ಕೂಡ ನಾವು ಅಲ್ಲಿ ಕುಳಿತುಕೋತಾ ಇದ್ವಿ. ಸುಮಾರು 1 ಗಂಟೆ 2 ಗಂಟೆಗಳ 12 ಗಂಟೆಗೆ ಅಲ್ಲಿ ಹೋಗಿ ನಾವು ಜಾಗವನ್ನು ಇಟ್ಕೊಂಡು ಹೋಗ್ತಿದ್ವಿ. ಆ ರೀತಿಯ ದಸರಾಗಳು ನಡೀತಾ ಇತ್ತು. ಆದರೆ ಇವತ್ತಿನ ದಸರಾ ಬಹಳ ಚೆನ್ನಾಗಿದೆ. ಯಾಕಂದರೆ ಎಲ್ಲ ನಮ್ಮ ಸ್ತಬ್ಧ ಚಿತ್ರಗಳಿರ್ಬೋದು, ಸ್ತಬ್ಧ ಚಿತ್ರಗಳ ಸಂಖ್ಯೆ ಇರ್ಬೋದು. ನಾವು ನೋಡಿದಂತಹ ಸಂದರ್ಭದಲ್ಲಿ ರಾಜ ಮಹಾರಾಜರನ್ನು ನಾನು ನೋಡಿರಲಿಲ್ಲ. ಚಾಮುಂಡೇಶ್ವರಿಯ ವಿಗ್ರಹ ಮಾತ್ರ, ಚಿನ್ನದ ಅಂಬಾರಿ ಮಾತ್ರ ಬರ್ತಾಯಿತ್ತು. ಇವತ್ತು ಕೂಡ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಕಾರ್ಯಕ್ರಮಗಳು ಇನ್ನೂ ಕೂಡ ವೈಜ್ಞಾನಿಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಏರ್ ಶೋವನ್ನು ಕೂಡ ಈ ಸಲ ಮಾಡಿದರು. ಅದನ್ನು ಕೂಡ ಜನ ಕಣ್ಣು ತುಂಬಿಕೊಂಡಿದ್ದಾರೆ. ಲಕ್ಷಾಂತರ ಜನ, ನಮ್ಮ ಪ್ರವಾಸೋದ್ಯಮವು ಕೂಡ ಮೈಸೂರು ನಗರವನ್ನು ಕೈ ಹಿಡಿದು ಕೂಗ್ತಾ ಇದೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಕೂಡ ಹೆಚ್ಚಿನದಾಗಿ ನಡೀಲಿ. ಸರ್, ದಸರಾ ಅಂತ ಬಂದಾಗ ಸಾಕಷ್ಟು ಜನರು ನೋಡ್ತಾರೆ, ಬರ್ತಾರೆ, ಹೊರ ವಿದೇಶದಿಂದ ಬರ್ತಿದ್ದಾರೆ. ನೀವು ಆವಾಗ ನೋಡಬೇಕಾದ್ರೆ ಜನಸಂದಣಿ ಯಾವ ಥರ ಇರ್ತಿತ್ತು? ಈಗ ವಾಸ್ತವತೆ ಬರೀ ಆಹಾರ ಮೇಳಕ್ಕೆ ಕಾಲಿಡೋಕ್ಕಾಗ್ತಿಲ್ಲ, ಜಾಗ ಸಿಗ್ತಿಲ್ಲ. ಫ್ಲವರ್ ಶೋಗೆ ಹೋದರೆ ಜನ ಯಾವಾಗಲೂ ತುಂಬಿರ್ತೀರ, ಅರಮನೆ ಒಳಗೆ ಅಂತೂ ಕೇಳಂಗೇ ಇಲ್ಲ. ಆ ಥರ ಕಾಲಘಟ್ಟವನ್ನು ನೋಡಿದಾಗ ನಿಮಗೇನಂತ ಅನಿಸುತ್ತೆ ಸರ್? ನೋಡಿ, ಇವತ್ತು ನಮ್ಮ ರಾಜ್ಯದ ರಸ್ತೆಗಳು ಬಹಳ ಸುಸಜ್ಜಿತವಾಗಿದೆ, ವಾಹನಗಳಿದೆ. ಹಾಗಾಗಿ ಮೈಸೂರು ನಗರಕ್ಕೆ ಬಹಳ ಲಕ್ಷಾಂತರ ಜನ ಬರ್ತಿದ್ದಾರೆ. ಆ ಕಾರಣಕ್ಕೆ ಆಹಾರ ಮೇಳದಲ್ಲಿ ನೀವು ಹೇಳುವ ಹಾಗೆ ಆಹಾರ ಮೇಳದ ಕಡೆ ಅಯ್ಯೋ ಬಿಡಿ ಅಂತೇಳಿ ಹೇಳ್ತಿದ್ರು. ಆದರೆ ಇವತ್ತಿನ ಆಹಾರ ಮೇಳದಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ ಅಂತೇಳಿ ಕೇಳ್ತಿದ್ದಾರೆ. ನಿನ್ನೆ ಒಬ್ಬರನ್ನ ಮಾತಾಡಿಸ್ದೆ, ಅಣ್ಣ ಆ ಜನಗಳನ್ನ ನೋಡಿಬಿಟ್ರೆ ವಾಪಸ್ ಹೋಗಬೇಕು ಅನ್ನಿಸ್ತದೆ, ಬಹಳ ಜನಸಂದಣಿ ಎಲ್ಲಿ ನೋಡಿದ್ರಲ್ಲೂ ಕೂಡ ಜನಸಂದಣಿ ಇದೆ ಅಂತೇಳಿ ಹೇಳ್ತಿದ್ದಾರೆ. ಆದರೆ ಇಷ್ಟೊಂದು ಪ್ರಖ್ಯಾತ, ಯಾಕಂದರೆ ರಾಷ್ಟ್ರದ ರಾಜಧಾನಿ ದೆಹಲಿಯನ್ನು ಬಿಟ್ಟರೆ, ಆ ದಸರಾವನ್ನು ಬಿಟ್ಟರೆ ನಮ್ಮ ರಾಜ್ಯದ ಮೈಸೂರು ದಸರಾ ಇಷ್ಟೊಂದು ಚೆನ್ನಾಗಿ ನಡೀತಾ ಇರುವಂಥದ್ದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಇಷ್ಟೊಂದು ಜನಸಂದಣಿ ಇದೆ. ಇವತ್ತು ಕೂಡ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಇನ್ನೂ ಕೂಡ 2ನೇ ತಾರೀಕುವರೆಗೂ ಕೂಡ ಈ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುವಂತಹ ಕಾರಣಗಳು ಜನ ಇನ್ನೂ ಕೂಡ ಹೆಚ್ಚಿನದಾಗಿ ಬರ್ತಿದ್ದಾರೆ. ಯಾವುದೇ ಹೋಟೆಲ್ಗಳಲ್ಲಿ ತಂಗುದಾಣಗಳೇ ಸಿಗ್ತಾ ಇಲ್ಲ, ಕೊಠಡಿಗಳ ಕೊರತೆಯೂ ಕೂಡ ಉಂಟಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಮಾಹಿತಿ ಇದೆ. ನಮ್ಮ ಸರ್ಕಾರವು ಕೂಡ ಏನು ದಸರಾಕ್ಕೆ ಏನೆಲ್ಲ ಸಹಕಾರವನ್ನು ಕೊಡಬೇಕು ಅದನ್ನು ಸುಸಜ್ಜಿತವಾಗಿ ಅದಕ್ಕೆ ಏನೆಲ್ಲ ಸಹಕಾರವನ್ನು ಕೊಡಬೇಕು, ನಮ್ಮ ಶಾಸಕರು ಹರೀಶ್ ಗೌಡರು, ನಮ್ಮ ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೆ ಒತ್ತಾಸೆಯಾಗಿ ನಿಂತಿರುವಂಥದ್ದು ನಮ್ಮೆಲ್ಲರೂ ಕೂಡ ಖುಷಿಯನ್ನು ತಂದುಕೊಟ್ಟಿದೆ.
ನೀವು ಹೇಳ್ದಂಗೆ ಸರ್, ನಿಮ್ಮ ಚಿಕ್ಕಪ್ಪತಿರು ದೊಡ್ಡಪ್ಪತಿರು ಗಾಡಿನಲ್ಲಿ ಕರ್ಕೊಂಡೋಗಿ ಕುಣಿಸ್ಕೊಂಡು 2 ಗಂಟೆ 3 ಗಂಟೆ ವೆಯ್ಟ್ ಮಾಡಿ ನೋಡ್ತೀನಿ ಅಂತ ಹೇಳ್ತಿದ್ದೀರಿ. ಇವಾಗ ಒಂದು ಪಕ್ಷದ ಒಂದು ಕ್ಷೇತ್ರದ ಅಧ್ಯಕ್ಷರಾಗಿದ್ದೀರಿ. ಇದಕ್ಕೆ ತುಂಬ ಹತ್ತಿರದಿಂದ ನೋಡ್ತಿದ್ದೀರಿ. ಇಲ್ಲ ಅಂತ ಅನಿಸುತ್ತಾ ಎಲ್ಲ ಒಂದು ಕಡೆ ನಾವು ತಾಯಿನ ತುಂಬ ಹತ್ತಿರದಿಂದ ನೋಡ್ತಿದ್ದೀವಿ, ಇಲ್ಲ ನಾವು ಎಲ್ಲ ಒಂದು ಕಡೆ ನಮ್ಮ ತಂದೆ ತಾಯಿಗಳು ಪುಣ್ಯದಿಂದ ಇವೆಲ್ಲ ಕಾರ್ಯಗಳಾಗ್ತಿದೆ ನಿಮಗೆ ಅಂತ ಅನಿಸ್ತಿದೆಯಾ? ಅದು ನಿಜ. ನಾವು ಬಾನು ಮುಸ್ತಾಕ್ ಅವರ ಕಾರ್ಯಕ್ರಮದಲ್ಲಿ, ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿಯನ್ನು ನವರಾತ್ರಿಯ ಸಂದರ್ಭದಲ್ಲಿ ನೋಡಿದಾಗ ನಾವೆಲ್ಲ ಭಾವನಾತ್ಮಕವಾದಂತಹ ಉದ್ವೇಗಗಳು ನಮ್ಮಲ್ಲಿ ಉಂಟಾಯಿತು. ಯಾಕಂದರೆ ನಾವು ಕೂಡ ಆ ದಿನಗಳಲ್ಲಿ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪಂದಿರು, ಚಿಕ್ಕಮ್ಮಂದಿರು ಗಾಡಿಯಲ್ಲಿ, ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಬೊಂಬು ಬಜಾರು, ಆ ಒಂದು ಸಯಾಜಿರೋ ರಸ್ತೆಯಲ್ಲಿ ಕೂರಿಸ್ಕೊಂಡು ನಮ್ಮನ್ನು ನೋಡಿಕೊಂಡು ಬರ್ತಾಯಿದ್ವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹತ್ತಿರದಿಂದ ನೋಡುವಂತಹ ಭಾಗ್ಯ ನಮ್ಮದು ಆಗಿದೆಯಲ್ಲ ಅಂಥೇಳಿ, ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕ್ರಮವೂ ಕೂಡ ಕಾರಣ. ಅವತ್ತು ನಮ್ಮ ಕ್ಷೇತ್ರದಿಂದನೂ ಕೂಡ ನಮ್ಮ ಶಾಸಕರು ರಾತ್ರಿ 9:30ರಲ್ಲಿ ಸೂಚನೆಯನ್ನು ಕೊಟ್ಟರು, ಬಸ್ ಬರುತ್ತೆ, ಜನ ಕರ್ಕೊಂಬರಬೇಕು, ನಮ್ಮ ಕಾರ್ಯಕರ್ತರನ್ನ ಕರ್ಕೊಂಬರಬೇಕು ಅಂತೇಳಿ. ಬಹಳ ಖುಷಿಯನ್ನು ಪಟ್ಟರು. ಇಂತಹ ಸೌಭಾಗ್ಯ ನಮ್ಮ ಶಾಸಕರು ನಮ್ಗೆ ಒದಗಿಸ್ಕೊಟ್ರಲ್ಲ ಅಂಥೇಳಿ ನಮ್ಮ ಕ್ಷೇತ್ರದ ಜನವೂ ಕೂಡ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಉದ್ಘಾಟನಾ ಸಂದರ್ಭದಲ್ಲಿ ಹೋದೋ, ಅಲ್ಲಿ ತಾಯಿಯನ್ನು ಕೂಡ ನೋಡಿದೋ, ಬಾನು ಮುಸ್ತಾಕ್ರವರ ಭಾಷಣವನ್ನು ಕೂಡ ಕೇಳಿದೋ. ಅವರು ಯಾವುದೇ ಭಾಷಿಕರಾದರೂ ಕೂಡ ಕನ್ನಡದಲ್ಲಿ ಮಾತನಾಡಿ ಸಾಹಿತ್ಯದ ಬಗ್ಗೆ ತಿಳಿಸುವಂತಹ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿಗಳು ಭಾಳ ಚರ್ಚೆಯನ್ನು ಮಾಡಿ ವಿಮರ್ಶಾತ್ಮಕವಾದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆ ಕಾರಣದಿಂದ ನಾವು ಭಾಳ ಹತ್ತಿರದಿಂದ ಚಿನ್ನದ ಅಂಬಾರಿಯನ್ನು ಈ ಬಾರಿಯೂ ಕೂಡ ನೋಡ್ತೀವಲ್ಲ ಅಂಥೇಳಿ ನಮಗೆ ಭಾಳ ಖುಷಿಯನ್ನು ಕೊಟ್ಟಿದೆ. ದಸರಾಗೆ ಲಕ್ಷಾಂತರ ಜನ ಹೊರಗಡೆಯಿಂದ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಜನರಿಗೆ ಅಂದರೆ ಹೇಳಕ್ಕೆ ಇಷ್ಟಪಡ್ತೀರಾ? ಈ ನಾಡಿನ ಅಧಿದೇವತೆ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ. ಈ ದಸರಾವನ್ನು ಕಣ್ತುಂಬ ನೋಡಿಕೊಳ್ಳಿ. ದೂರದರ್ಶನದಲ್ಲಿ ನೋಡೋದು ಒಂದು ಭಾಗ್ಯ, ಆದರೂ ಕೂಡ ಹತ್ತಿರದಿಂದ ನೋಡುವಂಥದ್ದು ಬಹಳ ಮುಖ್ಯ. ನಮ್ಮ ಮೈಸೂರು ನಗರದಲ್ಲಿ ಪೊಲೀಸ್ ಇಲಾಖೆಯು ಕೂಡ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು, ಟ್ರಾಫಿಕ್ ವ್ಯವಸ್ಥೆಗಳಲ್ಲಿ ಯಾವುದೇ ರೀತಿ ಲೋಪದೋಷಗಳು ಉಂಟಾಗಬಾರ್ದು ಅಂಥೇಳಿ ಈ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ನಮ್ಮ ಅಧಿಕಾರಿ ವರ್ಗವೂ ಕೂಡ ಅದಕ್ಕೆ ಸಹಕಾರವನ್ನು ನೀಡ್ತಾ ಇದೆ. ನಾವು ಎಲ್ಲರೂ ಕೂಡ ಜನಪ್ರತಿನಿಧಿಗಳಾದ ನಾವು ಕೂಡ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರಲ್ಲೂ ಕೂಡ ಇದೆ. ಮುಕ್ತವಾಗಿ ಮೈಸೂರು ದಸರಾಕ್ಕೆ ಬನ್ನಿ, ತಾಯಿ ಆಶೀರ್ವಾದವನ್ನು ಪಡೀರಿ ಅಂತೇಳಿ ನಾನು ಈ ನಾಡಿನ ಜನತೆಗೆ, ನಮ್ಮ ಚಾಮರಾಜ ಕ್ಷೇತ್ರದ ಮಹಾ ಜನತೆಯ ಪರವಾಗಿ, ನಮ್ಮ ಕೆ ಹರೀಶ್ಗೌಡರ ಪರವಾಗಿ ಕೇಳ್ಕೊತೇನೆ. ಥ್ಯಾಂಕ್ ಯು. ಇದಿಷ್ಟು ರವಿ ಮಂಚೇಗೌಡರು ಮಾತಾಗಿರುವಂಥದ್ದು. ನಾವು ನೋಡುವ ಕಾಲಘಟ್ಟ ಇದೆಯಲ್ಲ ದಸರಾ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರು ನಮ್ಮನ್ನು ಎತ್ತಿನ ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗಿ ದಸರಾವನ್ನು ತೋರಿಸ್ತಿದ್ರು. ಆದರೆ ಈಗ ಬದಲಾಗಿದೆ ಕಾಲಘಟ್ಟ. ಲಕ್ಷಾಂತರ ಜನ ಹೊರಗಡೆಯಿಂದ ಬರ್ತಾರೆ. ನಾವು ಸಹ ಈಗ ತುಂಬ ಹತ್ತಿರದಿಂದ ಚಾಮುಂಡೇಶ್ವರಿಯನ್ನು, ಅಂದರೆ ಅಂಬಾರಿ ಮೇಲೆ ಕೂತಿರುವಂಥ ಚಾಮುಂಡೇಶ್ವರಿ ನೋಡೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ನಮ್ಮ ಕ್ಷೇತ್ರದ ಜನರು ಮಾಡಿಕೊಟ್ಟಿದ್ದಾರೆ, ಜೊತೆಗೆ ನಮ್ಮ ಪಕ್ಷ ಮಾಡಿಕೊಟ್ಟಿದೆ. ಅದರ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಈ ಮಟ್ಟಿಗೆ ಬೆಳೆಯೋದಕ್ಕೆ ನನ್ನ ಕುಟುಂಬ ಇದೆಯಲ್ಲ, ಅದು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಬರುವಂಥ ಜನರಿಗೆ ದಸರಾದ ಶುಭಾಶಯ ಕೊಡ್ತೀನಿ. ಮುಕ್ತವಾಗಿ ಬನ್ನಿ, ಯಾವುದೇ ರೀತಿಯ ಗೊಂದಲಗಳಿಲ್ಲ. ಭಾಳ ವ್ಯವಸ್ಥಿತವಾಗಿ ದಸರಾವನ್ನು ಆಯೋಜನೆ ಮಾಡಿದ್ವಿ. ಎಲ್ಲರೂ ಸಹ ಮುಕ್ತವಾಗಿ ಬಂದು ದಸರಾ ನೋಡಿ ಅಂತ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ನಿತೇಶ್ ಜೊತೆ ಬೀರೇಗೌಡ, ನನ್ನೂರ ನ್ಯೂಸ್, ಮೈಸೂರು.